ಬಗೆಹರಿತಾ ಇಲ್ಲ ದಾವಣಗೆರೆ ಹಾಲಸ್ವಾಮಿ ಮಠದ ವಿವಾದ. ಕಾಶಿ ಜಗದ್ಗುರುಗಳ ಮಧ್ಯಸ್ಥಿಕೆ ನಂತರವೂ ಕೂಡ ನಿಂತಿಲ್ಲ ಅಲ್ಲಿ ವಿವಾದ. ಹೊನ್ನಾಳಿ ತಾಲೂಕಿನ ರಾಂಪುರ ಹಾಲಸ್ವಾಮಿ ಮಠ ಅದು. ಅಲ್ಲಿ ಇನ್ನೂ ಕೂಡ ವಿವಾದ ಇನ್ನೂ ಮುಂದುವರೆದಿದೆ. ಕೋವಿಡ್ನಿಂದ ಮೃತಪಟ್ಟಿದ್ರು ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳು. ಬಳಿಕ ಮಠದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು ಶಿವಕುಮಾರ ಸ್ವಾಮೀಜಿ. ಶಿವಕುಮಾರ ಶ್ರೀ ಬ್ರಹ್ಮಚಾರಿ ಅಲ್ಲ, ಬದಲಾಯಿಸಿ ಅಂತ ಭಕ್ತರು ಪಟ್ಟನ್ನ ಹಿಡಿದಿದ್ದಾರೆ. ಶಿವಕುಮಾರ ಸ್ವಾಮೀಜಿ ಸರ್ವಾಧಿಕಾರಿಯಂತೆ ವರ್ತಿಸ್ತಾರೆ. ವರ್ಷಕ್ಕೆ ಕೋಟಿಗಟ್ಟಲೆ ಆದಾಯವಿದ್ರೂ ಕೂಡ ಲೆಕ್ಕಪತ್ರ ಕೊಡ್ತಾ ಇಲ್ಲ. ತಕ್ಷಣ ಅವರನ್ನ ಬದಲಾಯಿಸಿ ಅಂತ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಭಕ್ತರು. ಅವ್ರು ಯಾವುದೇ ಕಾರಣಕ್ಕೂ ನಮಗೆ ಬೇಡ, ಅವರನ್ನ ಬದಲಾಯಿಸಿ, ಅವರು ಬ್ರಹ್ಮಚಾರಿ ಅಲ್ಲ ಅನ್ನುವಂಥ ಆರೋಪ ಕೂಡ ಮಾಡಲಾಗ್ತಾ ಇದೆ. ಕಾಶಿಪೀಠದ ಚಂದ್ರಶೇಖರ ಶಿವಾಚಾರ್ಯರಿಂದ ಸಂಧಾನಕ್ಕೆ ಯತ್ನವನ್ನ ಮಾಡಲಾಯಿತು. ಹಾಲಸ್ವಾಮಿ ವಂಶಸ್ಥರಲ್ಲಿ ಎಲ್ಲರ ಜಾತಕವನ್ನ ಕೇಳಿದ್ದಾರೆ ಸ್ವಾಮೀಜಿ. ಅಲ್ಲಿವರೆಗೂ ಉಸ್ತುವಾರಿ ಆಗಿರಲಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಒಪ್ತಾ ಇಲ್ಲ. ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರು ಸರಿ ಇಲ್ಲ, ಇವ್ರು ಬೇಡ, ನಮ್ಗೆ ಲೆಕ್ಕಪತ್ರವನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ, ಇವ್ರು ಬ್ರಹ್ಮಚಾರಿನೂ ಕೂಡ ಅಲ್ಲ ಅಂತ ಆರೋಪನ ಮಾಡ್ತಿದ್ದಾರೆ. ನಾವೊಂದು ಅಪೇಕ್ಷೆ ಇಟ್ಟಿದ್ವಿ. ನಮ್ಮೂರು ಜನ ಒಳ್ಳೆ ವಿದ್ಯಾವಂತನ ನಮಗೆ ದಯಪಾಲಿಸ್ರಿ ಗುರುಗಳನ್ನ ಅಂತ ಕೇಳಿದ್ವಿ. ಗುರುಗಳನ್ನ ಮಠಕ್ಕೆ ಗುರುಗಳು ದಯಪಾಲಿಸ್ರಿ ಅಂದಾಗ ಅವ್ರ ಗುರುಗಳು ಒಂದು ಯೋಚನೆ ಮಾಡಿದ್ರು, ಇದು ಶಿಷ್ಯ ವರ್ಗ ಮಠ ಅಲ್ಲಪ್ಪ, ಪುತ್ರ ವರ್ಗ ಮಠ, ನಿಮ್ಮ ವಂಶದವರೇ ಆಗ್ಬೇಕು ಅಂತೇಳಿ ಅವರೊಂದು ಆಲೋಚನೆ ಮಾಡಿ ನಮಗೆ ಹೇಳಿಲ್ಲ. ಅವರು ಗದ್ಗೆ ರಾಜ್ಯ ಪಾಲಿಕೆ ಮಾಡಿಸ್ಬೇಕು ಅಂತ ಅವರೊಂದು ತೀರ್ಮಾನ ತಗೊಂಡ್ರು. ಈ ಗದ್ಗೆ ಪಾಲಿಕೆ ಅಪ್ಪಣೆ ಮಾಡ್ತದೆ ಗುರು. ಇವರು ಸಭೆಗೆ ಅವರು ಶಿವಕುಮಾರ ಸ್ವಾಮಿಗಳು ಕರೆದು, ಸಾಕಪ್ಪ ನೀನು ಬ್ರಹ್ಮಚಾರಿ ಅಂತ ಬಂದಿದೆ, ನೀವು ಮನೆಗೆ ಹೋಗ್ರಿ ಇನ್ನು ಸಾಕು ಅಂತೇಳಿ ಅವ್ರಿಗೆ ಹಾರ ಹಾಕಿ ಮನೆಗೆ ಕಳಿಸ್ಕೊಟ್ರು. ತದನಂತರ ಇವರು ಏನು ಮಾಡಿದ್ರು, ಸುತ್ತಮುತ್ತ ಹಳ್ಳಿ ಜನ ಎಲ್ಲ ದುಂಡಾಗಿರಿ ವರ್ತನೆಯಿಂದ ಕರೆ ಕಳಿಸಿ ಸಾಯಂಕಾಲ ಬಂದು ಮತ್ತೆ ಉಲ್ಟಾ ಅದೆಲ್ಲರೂ ಕಾಶಿ ಜಗತ್ಗಳು ಅವಮರ್ಯಾದೆ ಮಾಡಿಬಿಟ್ರು. ಅವ್ರ ಮಾತಿಗೆ ಕಿಮ್ಮತ್ತಿಲ್ದಂಗೆ ಮಾಡಿದರು. ಅವರು ದಾದಾಗಿರಿ ಮಾಡ್ಕೊಂಡು ಮತ್ತೆ ಉತ್ಸವರಿ ಅವರೇ ತಗೊಂಡು ಅವರು ಕೊಟ್ಟಲ್ಲ, ಇವರೇ ತಗೊಂಡು ನಡೆಸ್ತಾ ಇದ್ದಾರೆ. ಆ ಒಂದು ಇದಕ್ಕೆ ನಮ್ದು ಶ್ರೀ ಮಠದ ಕರ್ತೃಗದ್ದಿಯನ್ನು ಗುರುಗಳ ನಮ್ಮ ಹಿಂದಿನ ಕಾರ್ಯದಿಂದ ಬಂದಿರಪ್ಪ ಹೇಗಪ್ಪ ಅಂದರೆ ಶ್ರೀಗಳನ್ನು ಹೊರಡಿಸ್ತಾರೆ. ಅವರು ತೋರಿಸಿದವರಿಗೆ ಅವರು ಉತ್ತರಾಧಿಕಾರನ ಮಾಡ್ತಾ ಬಂದಿರೋದು ಇದು ಪರಂಪರೆ. ಇದು ಪುತ್ರವರ್ಗ ಮಠ, ಶಿಷ್ಯವರ್ಗ ಮಠ ಅಲ್ಲ. ಹಾಗಾಗಿ ಆ ಗುರುಗಳನ್ನು ಹೊರಡಿಸ್ಕೊಂಬಂದು ಸನ್ನಿಧಿಯವ್ರ ಎದುರುಗಡೆ ಸನ್ನಿಧಿಯವರು ಈ ಪುತ್ರ ಪರಂಪರೆಯಲ್ಲಿ ಮಾಡಬೇಕು ಅಂತೇಳಿ ಅವರು ಕುರು ಮಾಡ್ಕೊಂಡಿದ್ರು. ಅದು ಅವರು ಸಮಂಜಸವಾಗಿ ಗುರುಗಳು ತೋರಿಸಿದಾಗ ಉಸ್ತುವಾರಿಯನ್ನು ಯಾರು ನಿರ್ವಹಿಸಬೇಕು ಅಂಥೇಳಿ ಪ್ರಶ್ನೆ ಬಂದಾಗ ನಾನು ಆಗಲ್ಲ ಬುದ್ಧಿ ಬೇಡ ಅಂತ ಹೇಳಿದ್ವಿ. ಆದರೂ ಗುರುಗಳು ಇಲ್ಲಪ್ಪ, ಇದು ಭಕ್ತರು ಎಲ್ಲ ನಿಮ್ಮ ಮೇಲೆ ಒಲವೈತೆ, ಎಲ್ಲರನ್ನು ನಾವು ತಿರಸ್ಕರಿಸೋಕ್ಕಾಗಲ್ಲ, ನಿಮ್ಮ ಭಕ್ತಾದಿಗಳು ನೀವೇ ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ಮರಿಯನ್ನು ಮಾಡಿ ಎಲ್ಲ ಒಂದು ವ್ಯವಸ್ಥೆ ಆಗೋವರೆಗೂ ನೀವು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ತಮ್ಮ ಸ್ವಂತ ಕೈಯಿಂದನೇ ಅವರೇ ಬರೆದು ಲೆಟರ್ನಲ್ಲಿ ಮುದ್ರೆ ಹಾಕಿ ಸೀಲ್ ಹಾಕಿ ಸೈನ್ ಮಾಡಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.